ಅಳಿಯಂದ್ರೆ ಜಾನು ಚೆಕಪ್ ಎಷ್ಟೊತ್ತಿಗೆ ಮುಗಿಬಹುದು? ಇನ್ನೇನು ಮುಗಿಬೋದು ಅತ್ತೆ. ಫೋನ್ ಕಾಲ್ಗೆ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ. ಬಂದ ತಕ್ಷಣ ಹೋಗಿ ಕರ್ಕೊಂಬಂದ್ಬಿಡ್ತೀನಿ. ಅದು ನನ್ನನ್ನು ನಿಮ್ಮ ಜೊತೆ ಕರ್ಕೊಂಡೋಗಿ ಅಂತ ಹೇಳ್ತವ್ರೆ. ಅಯ್ಯಯ್ಯೋ, ಅದು ಬೇಡ. ಅಲ್ಲಿ ಲೇಟ್ ಆದರೆ ಸುಮ್ಮನೆ ವೆಯ್ಟ್ ಮಾಡಬೇಕಾಗತ್ತೆ. ಹಾಗಾಗಿ ನಾನು ಹೋಗಿ ಕರ್ಕೊಂಡು ಬರ್ತೀನಿ. ಬಂದ್ಬಿಡ್ತಾಳೆ ನೀನು. ಅಳಿಯಂದ್ರೆ ತಿನ್ನೋದಕ್ಕೇನಾದ್ರೂ ಮಾಡ್ಕೊಂಡಿದ್ದಾಳ? ಅವಳೇನಾದ್ರೂ ಇಂಥದ್ದೇ ಬೇಕು ಅಂತ ಕೇಳ್ತಿದ್ದಾಳ? ಈ ಸಮಯದಲ್ಲಿ ಏನಾದ್ರೂ ತಿನ್ಬೇಕು ಅಂತ ಆಸೆ ಆಗತ್ತೆ, ಅದಕ್ಕೆ ಕೇಳಿದೆ. ಹಾಗೇನಿಲ್ಲ ಅತ್ತೆ. ಎಲ್ಲ ಅಡುಗೆನೂ ಅವರೇ ಮಾಡೋದ್ರಿಂದ ಇಂಥದ್ದೇ ಬೇಕು ಅಂತ ಕೇಳಿಲ್ಲ. ಇಲ್ಲ ಪಾಪ, ಅವಳಿಗೆ ನಿಮ್ಮ ಜೊತೆ ಕೇಳಕ್ಕೆ ಸಂಕೋಚ ಆಗಿರ್ಬೋದು. ಈಗ ಅವ್ರ ಅಮ್ಮ ಬಂದು ಹೇಳಲ್ಲ, ಏನು ಬೇಕು ಕೇಳಿಕೊಂಡು ಮಾಡಿಸ್ಕೊಂಡು ತಿನ್ಲಿ ಬಿಟ್ಟು. ಮಾವ, ನೀವೇನು ಯೋಚನೆ ಮಾಡಬೇಡಿ. ಇವಾಗ ನಾವಿದೀವಲ್ಲ, ಅವ್ರು ಬರೋ ಅಷ್ಟೊತ್ತಿಗೆ ಅವ್ರು ಏನೇನು ಬೇಕೋ ಅದೆಲ್ಲ ಅಡುಗೆ ಮಾಡಿಕ್ತೀವಿ. ಸರಿಯಾಗಿ ಹೇಳ್ದೆ ಚೆಲ್ವಿ, ನೀನ್ ಹೇಳ್ದ ಹಾಗೆ ಮಾಡೋಣ. ಅದು ನಾವೆಲ್ಲ ಇಲ್ಲಿಗೆ ಬಂದಿರೋ ವಿಷಯನ ನೀವು ಜಾನು ಅವ್ರ ಹತ್ರ ಹೇಳ್ಬೇಡಿ. ಅವ್ರು ಇಲ್ಲಿಗೆ ಬಂದು ನಮ್ಮನ್ನ ನೋಡಿ ಸರ್ಪ್ರೈಸ್ ಆಗಲಿ ಅಂತ ಹೇಳಿದ್ರು. ನೀವೆಲ್ಲರೂ ಬಂದಿರೋದನ್ನೇ ನನ್ನಿಂದ ತಡ್ಕೊಳಕ್ಕಾಗ್ತಾ ಇಲ್ಲ. ಇನ್ನು ಅವ್ರಿಗೆ ಬೇರೆ ಸರ್ಪ್ರೈಸ್. ಹೊರಗೆ ಪ್ರಜ್ಞೆ ಬಂದರೆ ಏನಾಗುತ್ತೋ ಅನ್ನೋ ಭಯದಲ್ಲಿ ನಾನು ಸಾಯ್ತಾ ಇದ್ದೀನಿ. ಇವ್ರಿಗೆ ಇದೇ ಆಟ. ಸರಿ, ಹಾಗೆ ಮಾಡೋರಂತೆ. ಫೋನ್ ಬರ್ತಿದೆ, ನಾನು ಹೋಗಿ ಜಾನ್ವರನ್ನ ಕರ್ಕೊಂಬಂದ್ಬಿಡ್ತೀನಿ. ನಾನು ತೊಳಿತೀನಿ. ಸರಿ ಚೆಲ್ವಿ, ಬಾ, ನಾ ಹೋಗಿ ಅಡ್ಗೆ ಮಾಡೋಣ. ಅಯ್ಯ ಅತ್ತೆ, ನಾನಿದ್ದೀನಲ್ಲ, ನೀವು ಆರಾಮಾಗಿ ಕೂತ್ಕೊಳ್ಳಿ. ಜಾನು ಅವ್ರಿಗೆ ಏನೇನು ಬೇಕು ನಂಗೆಲ್ಲ ಗೊತ್ತು. ನಾನೇ ಅಡುಗೆ ಮಾಡ್ತೀನಿ. ಇಷ್ಟೆಲ್ಲ ನಿನ್ಗೊಬ್ಬಳಿಗೆ ಮಾಡಕ್ಕಾಗತ್ತಾ? ಅತ್ತೆ, ನಾವೊಬ್ಳೆ ಎಲ್ಲಿದ್ದೀನಿ? ಇವ್ರವ್ರಲ್ಲ, ಇವ್ರ ಸಹಾಯ ಮಾಡ್ತಾರೆ. ನಿಮ್ಮ ಮುಖದಲ್ಲಿ ನಗು ನೋಡ್ತಿದ್ರೇನೆ ಗೊತ್ತಾಯ್ತದೆ ನೀವು ಎಷ್ಟು ಖುಷಿಯಾಗಿದ್ದೀರಾ ಅಂತ. ಹೌದು ಸಿದ್ದು ಅವರೇ, ಮೊದಲೆಲ್ಲ ನಾನು ಒಬ್ಬಳೇ ದೇವಸ್ಥಾನಕ್ಕೆ ಹೋಗಿ ಅತ್ತು ನನ್ನ ಕಷ್ಟಗಳೆಲ್ಲ ಹೇಳ್ಕೊತಿದ್ದೆ. ಆದರೆ ಈಗ ನೀವು ನನ್ನ ಜೊತೆ ಬರ್ತಿದ್ದೀರಲ್ಲ, ಅದೇ ನನಗೆ ಖುಷಿ. ಓ, ಹಾಗಾದರೆ ಈಗ ಆಳೋದಿಲ್ಲ ಅನ್ನಂಗಾಯ್ತು. ಒಂದು ನಿಮಿಷ. ಯಾರು ಮೇಡಮವ್ರೆ? ಅದಕ್ಕೆ ಫೋನ್ ಮಾಡ್ತಿದ್ದಾರೆ. ಹೌದಾ? ಮಾತಾಡಿ ಮಾತಾಡಿ, ನಾನೊಂದು ನಿಮಿಷ ಬರ್ತೀನಿ. ಹೇಳಿ ಅದಕ್ಕೆ. ಭಾವನಾ, ಹೇಗಿದೆಯಾ ಭಾವನಾ? ಏನು ಮಾಡ್ತಿದೀಯಾ? ಅದು ನಾನು ಸಿದ್ದು ಅವರು ಈಗಷ್ಟೇ ದೇವಸ್ಥಾನದಿಂದ ಬಂದ್ವಿ. ಅಣ್ಣ ಏನೋ ಹೇಳ್ತಿದ್ದ, ಜಾನು ಮನೆಗೆ ಹೋಗ್ತಿದ್ದಾರೆ ಅಂತ. ಹೌದಾ? ಅತ್ತೆ ಮಾವನು ಅಲ್ಲಿಗೆ ಹೋಗ್ತಿದ್ದಾರೆ. ಹೌದಾ? ಯಾಕೆ ಎಲ್ಲರೂ ಜಾನು ಮನೆಗೆ ಹೋಗ್ತಿದ್ದಾರೆ? ಅಲ್ಲಿ ಏನಾಯ್ತು? ವಿಶೇಷ ಏನಿರುತ್ತೆ ನೀನೇ ಹೇಳು ಭಾವನಾ. ಮನೇಲಿ ನಡೆದಿರೋದೆಲ್ಲ ನಿನ್ಗೂ ಗೊತ್ತು. ಜೊತೆಗೆ ಜಾನುನು ಫೋನ್ ಮಾಡಿ ನನಗಿಲ್ಲಿ ತುಂಬ ಬೇಜಾರಾಗ್ತಿದೆ, ಮನೆ ಕರ್ಕೊಂಡು ಹೋಗಿ ಅಂತ ಹೇಳಿ ಫೋನ್ ಮಾಡಿದ್ಲಂತೆ. ಅದಕ್ಕೆ ಮನೆ ಪರಿಸ್ಥಿತಿ ಚೆನ್ನಾಗಿಲ್ಲ ಅಂತ ಅತ್ತೆ ಮಾವ ತಾವೇ ಹೋಗಿ ನೋಡ್ಕೊಂಡ್ಬರ್ತೀವಿ ಅಂತ ಹೊರಟಿದ್ದಾರೆ. ನನಗೂ ಹೋಗ್ಬೇಕು ಅಂತ ತುಂಬ ಆಸೆ ಇತ್ತು, ಆದ್ರೆ ಆಗಲಿಲ್ಲ. ಜಾನುಗೆ ಎಲ್ರೂ ನೋಡೋ ಆಸೆ ಆಗಿದೆ ಅಂತ ಅನ್ಸುತ್ತೆ ಅದಕ್ಕೆ ಹಾಗೆ ಹೇಳಿದಾಳೆ. ಗಂಡಿನ ಮನೆ ಪ್ರೀತಿ ಎಷ್ಟೇ ಇದ್ರೂ ತವ್ರಿನ ಪ್ರೀತಿ ಮುಂದೆ ಏನಿಲ್ಲ ಅನ್ನೋ ಭಾವನೆ ಇರ್ತಲ್ವಾ? ನಿನ್ಗಾದ್ರೆ ಹೋಗೋಕೆ ಅನುಕೂಲ ಆದರೂ ಇದೆ ಭಾವನಾ, ಆದರೆ ನಾನು ಮನೆ ಬಿಟ್ಟು ಹೋಗೋ ಹಾಗೇ ಇಲ್ಲ. ನಾನು ಹೊರಟೋದ್ರೆ ಮನೆ ಕಡೆ ಯಾರೂ ನೋಡೋರೇ ಇರೋದಿಲ್ಲ. ಆ ದಿನಾನೂ ಬರುತ್ತೆ ಬಿಡಿ ಅದಕ್ಕೆ. ಈಗ ಎಲ್ಲರೂ ಜಾನು ಮನೆಗೆ ಹೋಗಿದ್ದಾರೆ ಅಂತ ಗೊತ್ತಾದ ಮೇಲೆ ನಾವು ಹೋಗ್ಬೋದಾಗಿತ್ತಲ್ವಾ? ನಾವಿಬ್ರು ಮುಂದಿನ ಸಲ ಹೋಗೋಣ, ಸರಿನಾ? ಸರಿ ಅದಕ್ಕೆ, ಹಾಗೆ ಮಾಡೋಣ. ಸರಿ, ಹುಷಾರು, ಇಡ್ತೀನಿ.
ಯಾಕೆ ಮೇಡಮರೇ ಡಲ್ಲಾಗೋದ್ರಿ? ಅಕ್ಕ ಏನು ಹೇಳಿದ್ರು? ಏನಿಲ್ಲ ಸಿದ್ದು ಅವರೇ. ಮೇಡಮ್ ಅವರೇ, ನನ್ನ ಹತ್ರನೇ ಸುಳ್ಳು ಹೇಳ್ತಿದ್ರಿಯಾ? ಅಲ್ಲ, ಈಗ ತಾನೇ ಅರಳಿರೋ ಕಮಲದ ಹೂವಂಗೆ ಅವಾಗ್ಲಿಂದ ನಗ್ತಾ ಇದ್ರಿ. ಈಗ ನೋಡಿದ್ರೆ ಬಾಡೋಗಿರೋ ಮಲ್ಲಿಗೆ ಹೂ ಥರ ಮಕ್ಕ ಇಟ್ಕೊಂಡಿದ್ರೆ ನನಗೇನು ಗೊತ್ತಾಗಕ್ಕಿಲ್ಲ ಅಂದ್ಕೊಂಡಿದ್ರಾ? ಅದೇನಾಯ್ತು ಅಂತ ಹೇಳಿ. ಈಗ ಮನೆಯವರು ಎಲ್ಲರೂ ಜಾನು ಮನೆಗೆ ಹೋಗಿದ್ದಾರೆ. ನನಗೂ ಅಲ್ಲಿ ಹೋಗಬೇಕು ಅಂತ ಅನ್ನಿಸ್ತಿದೆ. ಆದರೆ ಮನೆ ಪರಿಸ್ಥಿತಿನೂ ಸರಿಗಿಲ್ಲ. ಮೇಡಮ್ ಅವರೇ, ಇಷ್ಟಕ್ಕೆಲ್ಲ ತಲೆ ಕೆಡಿಸ್ಕೊಂಡ್ರೆ ಆದದೆ. ನಿಮ್ಮ ಅವ್ರನ್ನ ನೋಡೋಕೆ ಹೋಗ್ದಿದ್ರೆ ಏನಂತೆ? ಅವರೇ ನಮ್ಮ ಮನೆ ಕರ್ಸ್ಬಿಡಮ್ಮ, ಆಗ ನೀವು ಎಷ್ಟು ಬೇಕಾದ್ರೂ ಮಾತಾಡ್ಕೋಬೋದು. ಅಯ್ಯೋ ಬೇಡ ಸಿದ್ದು ಅವರೇ. ಇದು ಏನೋ ನಿನ್ನ ವ್ಯವಸ್ಥೆ ಜಯಂತ. ಯಾರು ನನಗೆ ಗೌರವ ಕೊಡಬೇಕೋ ಅವರು ನನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಇವ್ರು ಯಾಕೆ ಫೋನ್ ಮಾಡ್ತಾ ಇದ್ದಾರೆ ಈಗ? ಹಲೋ, ಹೇಳಿ ಮಾವ. ಹಳಿ ಅಂದರೆ ನೀವು ಆಸ್ಪತ್ರೆ ತಲುಪಿದ್ರಾ? ಜಾನದು ಚೆಕಪ್ ಎಲ್ಲ ಆಯ್ತಾ? ಸ್ಕ್ಯಾನಿಗೆ ಇನ್ನೂ ರೆಡಿ ಮಾಡ್ತಿದ್ದಾರೆ ಮಾವ, ಸ್ವಲ್ಪ ಟೈಮ್ ಆಗುತ್ತೆ. ಓ, ಹಾಗಾದರೆ ನೀವು ಬರೋದು ಇನ್ನೂ ಸ್ವಲ್ಪ ತಡ ಆಗ್ಬೋದು ಅನಿಸುತ್ತೆ. ಹೌದು ಮಾವ, ಈ ಸ್ಕ್ಯಾನಿಂಗ್ ಆದಮೇಲೆ ಇನ್ನೆರಡು ಟೆಸ್ಟ್ ಬೇರೆ ಇದೆ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಬರೋದು ಇನ್ನು ಸ್ವಲ್ಪ ಲೇಟ್ ಆಗುತ್ತೆ. ತೊಂದರೆ ಇಲ್ಲ, ಆಗಲಿ. ನೀವು ಆರಾಮಾಗಿ ಮುಗಿಸ್ಕೊಬನ್ನಿ, ನಾವು ಮನೇಲಿ ಇರ್ತೀವಿ, ಏನು ತೊಂದರೆ ಇಲ್ಲ. ಸರಿ ಮಾವ. ಜಯಂತ, ನಿನಗೆಲ್ಲೂ ನೆಮ್ಮದಿ ಇಲ್ಲ. ಜಾಮಿಯವ್ರಿಗೆ ಬೇರೆ ಪ್ರಜ್ಞೆ ಬರುತ್ತೆ ಅನ್ಸುತ್ತೆ. ಪ್ರಜ್ಞೆ ಬಂದಮೇಲೆ ಅವ್ರು ಏನು ಪ್ರಶ್ನೆಗಳನ್ನು ಕೇಳ್ತಾರೆ?